ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬಿಳಿ ಉತ್ಸವ ಪ್ರತಿ ವರ್ಷದಂತೆ ಈ ಸತಿನೂ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ 28ನೇ ತಾರೀಕು ಇವತ್ತು ಏನಿದೆ, ಬೆಳಿಗ್ಗೆಯಿಂದ ಏನು ಟ್ರೆಷರಿಯಿಂದ ಮೂಡಿ ಹೊರಟಿ ಇನ್ನೇನು ಇಲ್ಲಿ ರೀಚ್ ಆಗ್ತಾ ಇದೆ ದೇವಸ್ಥಾನಕ್ಕೆ. ಇಲ್ಲಿ ಬಂದಿದೆ, ಮೇಲ್ಕೋಟೆಯಲ್ಲಿ ಬಂದಿದೆ. ಇಲ್ಲಿ ಆದಿಚುಂಚನಗಿರಿ ಮಠದ ಹತ್ರ ರಿಸೀವ್ ಮಾಡ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಬರ್ತೇವೆ. ತುಂಬ ಜನನೂ ಬರ್ತೀವಿ. ಈ ಸತಿ ಸ್ವಲ್ಪ ಬದಲಾವಣೆಗಳನ್ನು ಹೋದ ಸತಿ ಏನು ವ್ಯವಸ್ಥೆಗಳಲ್ಲಿ ಸ್ವಲ್ಪ ಏರುಪೇರಾಗಿತ್ತು, ಅದ್ರ ಪ್ರಕಾರ ಜಿಲ್ಲಾಡಳಿತ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಬದಲಾವಣೆಗಳನ್ನ ಮಾಡಿದ್ದಾರೆ. ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಟ್ರಾಫಿಕ್ಕನ್ನ ಕರೆಕ್ಟಾಗಿ ಫ್ಲೋ ಆಗಲಿ ಮತ್ತು ಬರೋರಿಗೆ ಹೋಗೋರಿಗೆ ಈಸಿ ಆಗಲಿ ಅಂತ ಮಾಡಿರೋಂಥದ್ದು. ಆಮೇಲೆ ಒಳಗಡೆ ಹೋಗೋಕ್ಕೂ ದೇವಸ್ಥಾನದ ಒಳಗಡೆನೇ ಸುಮಾರು ಬಂದೋಬಸ್ತನ್ನು ಟೈಟ್ ಮಾಡಿರೋಂಥದ್ದು. ಪ್ರತಿ ವರ್ಷದಕ್ಕಿಂತ ಈ ಸತಿ ಜಾಸ್ತಿ ಆಯಿತು ಅಂತ ನಮಗೆ ಮಾಹಿತಿಗಳಿದೆ. ಯಾಕಂದರೆ ಎಲ್ಲ ಕಡೆ ಬಸ್ಗಳು ಇವನ್ನೆಲ್ಲ ನೋಡ್ತಾ ಇದ್ದರೆ, ಇಲ್ಲಿ ಬೇರೆ ಬೇರೆ ಊರ ಕಡೆಯಿಂದ ಎಲ್ಲ ಬಸ್ ಬರ್ತಿರೋದನ್ನು ನೋಡ್ತಾ ಇದ್ದರೆ ತುಂಬ ಜನರು ಬರೋ ನಿರೀಕ್ಷೆ ಇದೆ. ಹೋದ ವರ್ಷಕ್ಕಿಂತ ಜಾಸ್ತಿ ಬರೋ ನಿರೀಕ್ಷೆ ಇದೆ. ಅದಕ್ಕೆ ಈ ಸತಿ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಜಿಲ್ಲಾಡಳಿತ ಎಲ್ಲರೂ ಸೇರಿ ಇದು ಮಾಡಿದ್ದಾರೆ. ಸರ್, ಇದು ಪ್ರಾಧಿಕಾರ ಮಾಡಬೇಕಂತ ಪ್ರಾಧಿಕಾರ ಮಾಡೋಕ್ಕೆ ಎಲ್ಲ ಥರದ ವ್ಯವಸ್ಥೆಗಳನ್ನು ಮಾಡಿ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಬೇಕು. ಯಾಕೆಂದರೆ ಪ್ರಾಧಿಕಾರ ಮಾಡಿದಾಗ ಇಲ್ಲಿ ಇನ್ನೂ ಹೆಚ್ಚು ಖರ್ಚಾಗ್ತದೆ. ಆ ಖರ್ಚಿಗೆ ತಕ್ಕಂಗೆ ಇಲ್ಲಿ ಏನು ನಾವು ದುಡ್ಡು ಬರುತ್ತೆ, ಆದಾಯ ಬರ್ತದೆ, ಅದನ್ನು ನೋಡಬೇಕು ಅಂತ ಹೇಳಿದ್ವಿ. ಅದನ್ನೆಲ್ಲ ಲೆಕ್ಕ ಹಾಕಿಸಿ ಕಳಿಸಿದ್ದೀವಿ. ಕ್ಯಾಬಿನೆಟಲ್ಲಿಟ್ಟು ಅದನ್ನು ಅಪ್ರೂವ್ ಮಾಡಬೇಕು. ಅದರಿಂದ ಮುಂದಿನ ದಿನಗಳಲ್ಲಿ ಅದಾಗ ಸಂಭವಗಳಿದೆ. ಎಲ್ಲ ಥರ ಪ್ರಯತ್ನಗಳನ್ನು ನಾವು ಮತ್ತು ಜಿಲ್ಲಾಡಳಿತ ಎಲ್ಲ ಮಿನಿಸ್ಟ್ರು ಎಲ್ಲರೂ ಚಲುವರಾಯಸ್ವಾಮಿ ಅವರು ಸೇರಿಕೊಂಡು ಎಲ್ಲರೂ ಮಾಡ್ತಾಯಿದ್ದೀವಿ. ವಿಶೇಷ ಕಾರ್ಯಕ್ರಮಗಳೇನು? ಇದನ್ನು ಈಗ ಆ್ಯಕ್ಚುಲಿ ಈ ಸತಿ ನಾವು ಒಂದು ಮಾಸ್ಟರ್ ಪ್ಲ್ಯಾನನ್ನು ರೆಡಿ ಮಾಡಿದ್ವಿ. ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಬೇಕಂತ ಅಂದ್ಕೊಂಡಿದ್ವಿ. ಇಲ್ಲಿ ಜನರಿಗೆ ಸಮಸ್ಯೆ ಆಯ್ತದೆ ಅಂತೇಳಿ ಮಾಡಿಲ್ಲ. ಈ ಲಿಸ್ಟನ್ನು ಅದನ್ನು ನೆಕ್ಸ್ಟ್ ವೀಕು ಎಲ್ಲ ವೈರ್ಮುಡಿಯ ಎಲ್ಲ ಉತ್ಸವಗಳೆಲ್ಲ ಮುಗಿದ ಮೇಲೆ ಆ ಪ್ಲ್ಯಾನನ್ನು ರಿಲೀಸ್ ಮಾಡಿ ಅದರ ಏನು ಪ್ರಾಧಿಕಾರ ಆಯ್ತದೆ ಅದರಲ್ಲಿ ಬರೋ ಅನುದಾನದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಮೇಲುಕೋಟೆಯಲ್ಲಿ ಯಾವ ಥರ ಅಭಿವೃದ್ಧಿ ಮಾಡಬೇಕು ಮತ್ತು ಹೊರಗಡೆಯಿಂದ ಸುಮಾರು ಜನ ಭಕ್ತಾದಿಗಳು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಇದೊಂದು ಆಕರ್ಷಣೀಯ ಸ್ಥಳವಾಗಿ ಇದರ ಮಹಾತ್ಮೆ ಏನಿದೆ ಅದನ್ನು ಎಲ್ಲ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡಿದ್ವಿ. ಬರೀ ದೇವಸ್ಥಾನದ ಒಂದೇ ಅಲ್ಲ, ಅದ್ರ ಸುತ್ತಲೂ ಇರೋಂಥ ಎಲ್ಲ ಜನರಿಗೆ ಉದ್ಯೋಗ ಸೃಷ್ಟಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಆಲೋಚನೆ ಮಾಡಿ ಮಾಡ್ತಾಯಿದ್ವಿ. ಇಲ್ಲಿ ಇಂಡಸ್ಟ್ರಿಗಳಿತ್ತು ಮುಂಚೆ, ಅದನ್ನು ಪುನಃ ರಿವೈವ್ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ವಿ.